ಗರುಡ ಪುರಾಣದಲ್ಲೂ ಉಲ್ಲೇಖಿತವಾಗಿದೆ. ಒಬ್ಬ ಮಹಿಳೆಯನ್ನು ಆಡ್ಕೊಂಡ್ರು, ನೀನು ಈ ರೀತಿ ಋತುಚಕ್ರಕ್ಕೊಳಗಾಗಿದೆಯಾ, ನೀನು ಅಂಥವಳು, ನೀನು ಕೀಳು, ನೀನು ಹಂಗಿದೆಯಾ, ನೀನು ದೋಷ, ಮತ್ತು ನೀನು ಮೈಲ್ಗೆ ಅನ್ನೋದೆಲ್ಲ ಆಡ್ಕೊಳ್ಳೋವನಿಗೂ ಶಿಕ್ಷೆ ಕೊಡ್ತೀನಿ ಅನ್ನೋದನ್ನೇ ಪರಮಾತ್ಮ ಹೇಳಿದಾನೆ. ಒಂದು ಇನ್ನೊಂದು ನೀವು ಮಹಾಭಾರತನ ತುಂಬ ಇಷ್ಟಪಡ್ತಿರಲ್ಲ, ದ್ರೌಪದಿ ರಜಸ್ವಲೆ, ದ್ರೌಪದಿಯ ಸೀರೆನ ಎಳೆಯೋದಕ್ಕೆ ಅವಳನ್ನ ಕರ್ಕೊಂಬಂದಾಗ ಅವಳು ರಜಸ್ವಲೆ ಅಂದರೆ ಪೀರಿಯಡ್ಸ್ ಟೈಮು. ಆ ಟೈಮಲ್ಲಿ ಬಂದು ಅವಳು ಕೃಷ್ಣನಿಗೆ ಶರಣಾಗತಿ ತಗೊಂಡು ಕೃಷ್ಣ ಅಂತ ಕರೆದಾಗ, ಕೃಷ್ಣ ಸೀರೆನ ಕೊಟ್ಟಾಗ, ಈಗ ನಿಮ್ಮ ಬಟ್ಟೆನ ನಾನು ಮುಟ್ಕೋತೀನಿ ಅಂತ ಹೇಳಿದ್ರೆ ಕೃಷ್ಣನೇ ಡೈರೆಕ್ಟಾಗಿ ಸೀರೆ ಕೊಡ್ತಿದ್ದಾನೆ ಪರಮಾತ್ಮ. ಅವಳು ರಜಸ್ವಲೆ ಆಗಿದ್ದಾಳೆ, ಕೃಷ್ಣನೇ ಮುಟ್ಕೋತಿದ್ದಾನೆ. ಮನುಷ್ಯರದ್ದೇನಿದಾಟ? ಸೊ ಮನುಷ್ಯ ಪರಮಾತ್ಮನಿಗಿಂತ ತಾನು ಬುದ್ಧಿವಂತ, ತಾನು ದೊಡ್ಡವನು ಅಂತ ಹೇಳಕ್ಕೆ ಹೋಗ್ತಾನೆ. ಬಟ್ ನಾವೆಲ್ಲ ಯಾಕೆ ಸೈಲೆಂಟಾಗಿರ್ತೀವಿ ಅಂದರೆ ಅವ್ರಿಗೇನು ಶಿಕ್ಷೆ ಕೊಡಬೇಕೋ ಶಿಕ್ಷೆ ಕಾದಿರುತ್ತೆ. ನಾವು ವಾದ ಮಾಡೋಕ್ಕೆ ಹೋದರೆ ಇವ್ರು ಹೆಣ್ಮಕ್ಳು ವಾದ ಮಾಡ್ತಾರೆ ಅಂತಾರೆ, ಅದೆಲ್ಲ ಅಲ್ಲ. ಆದರೆ ನಾವು ವಾದನೆ ಮಾಡೋಕ್ಕೆ ಹೋಗ್ಬಾರ್ದು. ಭಕ್ತಿಯಲ್ಲಿ ಯಾರು ಯಾರನ್ನು ಟೆಸ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಕನಕದಾಸರು ಪುರಂದರದಾಸರನ್ನ ನೀವು ಇನ್ನೊಬ್ರು ಯಾರಿಗೋ ಹೋಲಿಸ್ಬಿಟ್ಟು ನಾನು ಹೇಳ್ತೀನಿ, ನಂಗೆ ಸಾಧ್ಯನೇ ಇಲ್ಲ. ಅವ್ರ ಭಕ್ತಿನೇ ಬೇರೆ, ಬೇಡ್ರ ಕಣ್ಣಪ್ಪಂದು ಭಕ್ತಿನೇ ಬೇರೆ, ಈಗ ನಿಮ್ಮ ಭಕ್ತಿನೇ ಬೇರೆ. ಭಕ್ತಿನ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ಯಾರೋ ಒಳಗಿಲ್ಲ ಅಂದರೆ, ಈಗ ಕೆಲವು ಸಂಪ್ರದಾಯಗಳಲ್ಲಿ ಅವ್ರವ್ರ ಮನೆಯಲ್ಲಿ ಕೂತ್ಕೊಳ್ತಾರೆ, ಕೂತ್ಕೋಬೇಕು. ಅದನ್ನು ಗರುಡ ಪುರಾಣದಲ್ಲಿ ಏನಂತ ಹೇಳಿದಾರೆ ಅಂದರೆ, ಕೂತ್ಕೊಳ್ಳೋದು ಏನಕ್ಕೆ ಇವರ ಪದ್ಧತಿನ ಮಾಡಿದ್ರು ಅಂತ ಹೇಳಿದ್ರೆ, ಆ 5 ದಿನಗಳು 3 ದಿನಗಳು ನೀವು ಆ ವ್ಯಕ್ತಿ ಜೊತೆ ಫಿಸಿಕಲ್ ಕಾಂಟ್ಯಾಕ್ಟಲ್ಲಿ ಇದ್ದು ನಿಮಗೆ ಮಗು ಏನಾರು ಹುಟ್ಟಿತು ಅಂತ ಹೇಳಿದ್ರೆ, ಅದು ಬೇರೆ ರೀತಿಯ ಕೆಟ್ಟ ಬುದ್ಧಿ ಇರುವಂತಹ ಮಕ್ಕಳು, ರಾಕ್ಷಸ ಗುಣ ಇರುವಂತಹ ಮಕ್ಕಳು ಆ ಥರ ಎಲ್ಲ ಹುಟ್ಟಬಹುದು, ಅಥವಾ ಅಂಗವೈಫಲ್ಯತೆಯನ್ನು ತಗೊಂಡು ಹುಟ್ಟಬಹುದು, ಏನಾದರೂ ಆಗ್ಬೋದು, ಆ ಥರ ತೊಂದರೆಗಳಾಗ್ಬೋದು. ಒಂದು ಇನ್ನೊಂದು, ಮಹಿಳೆಗೆ ಆ ಸಮಯದಲ್ಲಿ ಅವಳಿಗೆ ಫಿಸಿಕಲ್ ಶಕ್ತಿ ಇಲ್ಲ ಅಂದಾಗ ಪುರುಷರು ಅವಳಿಗೆ ಹಿಂಸೆ ಕೊಡದೇ ಇರಲಿ ಅನ್ನೋದಕ್ಕಾಗಿ ಈ ಪದ್ಧತಿಗಳನ್ನು ತೊಗೊಂಬಂದರು. ಹಾಗಂತ ಅದು ಕೀಳು ತಪ್ಪು ಅದೆಲ್ಲ ಅಲ್ವೇ ಅಲ್ಲ. ಈಗೆಲ್ಲ ದಶಮಹಾದೇವಿಗಳನ್ನು ಪೂಜೆ ಮಾಡೋದು ಮಹಿಳೆ ತಾನೆ. ಕರೆಕ್ಟ್. ಪುರುಷರು ಕೂಡ ಮಹಿಳೆಗೆ ಹೋಗ್ಬಿಟ್ಟು ಉಪಾಸನೆಯನ್ನ ಮಾಡಿ, ದೇವಿ ಉಪಾಸನೆ ಮಾಡಿ ಅಷ್ಟೆಲ್ಲ ಪೂಜೆ ಮಾಡ್ತಾರೆ. ಅದೇ ಮನೇಲಿರೋ ಮಹಿಳೆನ ಬೈತಾರೆ ಅಂತ ಅಂದರೆ ಆ ದೇವಿ ಹೆಂಗೆ ನಿನಗೆ ಒಲಿದು ವರನ ಕೊಡ್ತಾಳೆ? ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ಆ್ಯಕ್ಚುಲಿ ಆ ಸಮಯದಲ್ಲಿ ಹುಡುಗಿರ್ನ ಬೈಲೂಬಾರ್ದಂತೆ, ಅದು ಬೇಗ ತಟ್ಟತ್ತೆ. ಓಕೆ, ಬಟ್ ಈ ತಟ್ಟೋದ್ರ ಬಗ್ಗೆ ಮಾತಾಡ್ತಾ ಥಟ್ಟಂತ ನನ್ನ ಮೈಂಡಿಗೆ ಬಂದಿದ್ದು ಶಾಪ. ಅಂದರೆ ನಾವು ಪುರಾಣಗಳಲ್ಲಿ ಮಾತ್ರ ನೋಡ್ತೀವಿ ಋಷಿ ಮುನಿಗಳು ಕೋಪದಲ್ಲಿ ಶಾಪ ಕೊಡ್ತಿದ್ರು ಅಂತ. ಆದರೆ ಈ ಕಲಿಯುಗದಲ್ಲಿ ಒಂದು ಮಾತು ತುಂಬ ಕೇಳ್ಪಟ್ಟಿದ್ದೀನಿ ನಾನು, ಎಷ್ಟು ಸತ್ಯ ನನಗೆ ದೇವರಾಣಿಗೂ ಗೊತ್ತಿಲ್ಲ, ಬ್ರಾಹ್ಮಣರ ಶಾಪ ತಟ್ಟತ್ತೆ ಅಂತಾರೆ. ಎಷ್ಟು ಸತ್ಯ ಇದು? ಇದ್ರ ಉಲ್ಲೇಖ ಇಲ್ಲ. ಎಲ್ಲರ ಶಾಪನೂ ತಟ್ಟತ್ತೆ, ಹೇಳ್ತೀನಿ ಕೇಳಿ. ಎಲ್ಲರ ಶಾಪನೂ ಅಂದರೆ ಬ್ರಹ್ಮಜ್ಞಾನ ಅಥವಾ ಭಕ್ತಿಯ ಪರಾಕಾಷ್ಠೆಯಲ್ಲಿರುವಂತಹ, ಅಲ್ಲಿ ಅಂದರೆ ಭಕ್ತಿಗೆ ಹೋಗ್ಬಿಟ್ಟ ಮೇಲೆ ಅದು ಬ್ರಾಹ್ಮಣಿಕೆ. ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ. ಆ ಭಕ್ತಿಯಲ್ಲಿ ಹೋದಂಥ ಆ ಭಗವಂತನ ಪುತ್ರಿ ಅಥವಾ ತಾಯಿ ಮಹಾಕಾಳಿ ಪುತ್ರಿನೇ ಆಗಿರಲಿ, ತುಂಬ ದೇವಿನ ಪೂಜೆ ಮಾಡ್ತಿದ್ಲು ಅಂತ ಇಟ್ಕೊಳ್ಳಿ, ಅಥವಾ ತುಂಬ ಗುರುಭಕ್ತಿಯನ್ನೇ ಇಟ್ಕೊಂಡು ರಾಘವೇಂದ್ರ ಸ್ವಾಮಿನೇ ಪೂಜೆ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ, ಅಥವಾ ಶಿವನ್ನೇ ಪೂಜೆ ಆ ಭಕ್ತರನ್ನ ಯಾರಾದರೂ ನೋಯಿಸಿದ್ರು, ಅಥವಾ ಅವ್ರ ಹತ್ರ ಕಿತ್ಕೊಂಡು ಹೋದ್ರು, ಯಾರೋ ಅತ್ಯಾಚಾರ ಮಾಡಿದ್ರು, ಬಂದರು ನಂಬಿಕೆ ದ್ರೋಹ ಮಾಡಿದ್ರು, ಅದೆಲ್ಲ ಅವರು ನೀನು ಶಾಪ ಬಾಯಲ್ಲೂ ಹಾಕೋದು ಬೇಡವಂತೆ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೀವು ಹತ್ಕೊಂಡ್ಬಿಡ್ತೀರಾ ನೋಡಿ, ಸುಮ್ಮನೆ ಹಿಂಗೆ ನೋಡ್ಕೊಂಡೇನೆ ನನ್ನ ಈ ಥರ ಹೀಯಾಳ್ಸಿದ್ನ ಅಂತ ನೋವು ಮಾಡಿಕೊಂಡು ನೀವು ಉಸಿರಂತ ಉಸಿರು ಬಿಟ್ಟು ನೀವು ಕಣ್ಣೀರು ಹಾಕಿದ್ರೇ ಸಾಕು, ನೇಚರು ಅಕೌಂಟಿಂಗ್ ತಗೋತಾ ಇರುತ್ತೆ. ನೀನೇನು ಹೇಳೋದೇ ಬೇಡ ಬಾಯಲ್ಲಿ, ಅವ್ನು ಹಾಳಾಗೋಗ್ಲಿ, ಅವ್ನು ಹಿಂಗಾಗಲಿ, ಅವ್ನು ಹಂಗಾಗಲಿ ಅಂತ ಏನೂ ಹೇಳೋದೇ ಬೇಡವಂತೆ. ನಿಮ್ಮ ಮನಸ್ಸು ನೊಂದ್ಕೊಳ್ಳುತ್ತೆ ನೋಡಿ, ನಿಮ್ಮ ಆತ್ಮ ನೋವು ಪಟ್ಕೊಂಡು ಮನಸ್ಸು ನೋವು ಪಟ್ಕೊಳತ್ತಲ್ಲ, ಆ ಎನರ್ಜಿ ಹೋಗಿ ಅವ್ರಿಗೆ ಕೊಡತ್ತೆ ಅಷ್ಟಿಷ್ಟಲ್ಲ. ನೀವು ಬೇಕಾದ್ರೆ ಗಮನಿಸಿ, ನೀವೇನು ಫಿಸಿಕಲಿ ಹೋಗ್ಬಿಟ್ಟು, ಇನ್ನು ಕೆಲವರು ಬಾಯಿ ಮಾತು ಕೇಳ್ತಾರೆ, ಇಲ್ಲೇ ಬಹುಮಾನ ನಾವು ಮಾಡ್ಬಿಡ್ತೀವಿ ಅಂತ ಗಂಡು ಮಕ್ಕಳು ಜೋರು ಮಾಡ್ಕೊಂಡೋಗಿ ಹೊಡಿತಾರೆ. ಅದೂ ಮಾಡಲ್ಲ ನಾವು ಹೆಣ್ಮಕ್ಳು. ಆಮೇಲೆ ಭಕ್ತರು, ಪರಮ ಭಕ್ತರು, ನೀವು ಒಂದು ಕಡೆ ಕೂತ್ಕೊಂಡು ನಾನೇನು ಮಾಡ್ತೀನಿ, ನನಗೇನು ಹಂಗೆ ನೋವು ಮಾಡಿದ್ರೆ ಹೋಗಿ ನಮ್ಮ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ. ಆಮೇಲೆ ಕೆಲವು ಸತಿ ನಾವು ಕೋಪ ಮಾಡ್ಕೊಂಡು ಶಾಪ ಹಾಕಲೇಬೇಕು. ಯಾಕೆಂದರೆ ಆ ಬೌಂಡ್ರಿ ಒಂದು ಲೆವೆಲ್ನ ಮೀರಿ ನಿನಗೆ ಹೌಹಾರಿ ಏನೋ ಒಂದು ತೊಂದರೆ ಕೊಡೋಕ್ಕೆ ಬಂದರು ಅಂತ ಇಟ್ಕೊಳ್ಳಿ, ಅವಾಗ ಯಾರೂ ಸುಮ್ಮನಿರಲ್ಲ. ಈಗ ನಮ್ಗೊಂದು ಬೌಂಡ್ರಿ ಮೀರಿ ಬಂದು ಹಾವು ಕಚ್ಚುತ್ತೆ ಅಂದರೆ ನೀವು ಹಾವನ್ನು ದೂರ ತಳ್ಳಕ್ಕೆ ಏನೋ ಒಂದು ಮಾಡೇ ಮಾಡ್ತೀರ. ಆ ರೀತಿ ಶಾಪಗಳು ಖಂಡಿತ ತಟ್ಟತ್ತೆ.
ತಟ್ಟದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾವೆಲ್ಲ ಈ ನೇಚರು, ವೈಜ್ಞಾನಿಕವಾಗಿಯೂ ಕೂಡ ಎನರ್ಜಿ, ನಿಮ್ಗೆ ಯಾವುದೋ ಒಂದು ಮಲಿನತೆಯ ವಾಸನೆ ಬಂದಾಗಲೂ ವಾಸನೆ ಗೊತ್ತಾಗುತ್ತೆ, ಮಲಿನತೆಯ ಧೂಳು ಬಂದಾಗಲೂ ನೀವು ಮುಖ ನಿಂಗೆ ಅನ್ಕೊತೀರ. ಅದೇ ರೀತಿ ಇದು ಮಲಿನತೆಯ ನಿಮ್ಗೆ ಎನರ್ಜಿ ಬಂದು ತಟ್ಟದಾಗ್ಲೂ ನಿಮಗೆ ಸುತ್ತಾಕೊಂಡಾದ್ರೂ ಹೊಡೆಯುತ್ತೆ. ನಾವು ಅದನ್ನು ಕಣ್ಣಾರೆ ನೋಡಬೇಕು, ನಂಗೆ ಹಾಳಾಗೋಗೋದನ್ನ ಅನ್ನೋದನ್ನು ಅನ್ಕೊತಾರಲ್ಲ, ಅದು ಎಲ್ಲೂ ಹೋಗಲ್ಲ ದೂರ, ಅಲ್ಲೇ ಸುತ್ತಾಕೊಂಡು ಬಂದು ಒಂದಿನ ಅವ್ನು 4 ಗೋಡೆ ಮಧ್ಯ ಔತಿಟ್ಕೊಂಡಿದ್ರು ಕೂಡ ಒಂದಿನ ಆ ವಿಚಾರ ಬೆಳಕಿಗೆ ಬಂದೇ ಬರುತ್ತೆ. ಒಬ್ರಿಗೊಬ್ರು ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ಕೆಟ್ಟದ್ದು ಮಾಡಿದ್ರು ಅಂದರೆ ಒಂದಿನ ಅದಕ್ಕೆ ಅನುಭವಿಸೋಕ್ಕೆ ರೆಡಿಯಾಗಿರಬೇಕು. ಗರುಡ ಪುರಾಣದ ಪ್ರಕಾರ ಮೇಲೋದ ಮೇಲೆ ಅನುಭವಿಸ್ಬೇಕು. ಬಾಂಡ್ಲಿಲಾಕ್ ಹುರಿತಾರೆ, ಬೆಂಕಿಗೆ ಹಾಕ್ತಾರೆ, ಅದಕ್ಕೆ ಹಾಕ್ತಾರೆ, ಕುಂಬಿ ಪಾಕಮ್ಗೆ ಹಾಕ್ತಾರೆ, ಅದೆಲ್ಲ ಅಂತಾನೆಲ್ಲ ಇಲ್ಲೇ ಸಿಗತ್ತಿಲ್ಲ, ಇಲ್ಲೂ ಶಿಕ್ಷೆ ಅನುಭವಿಸ್ಲೇಬೇಕು. ಭಕ್ತರು ಪರಮಾತ್ಮನ ಮಕ್ಕಳು, ಅಷ್ಟು ಅವರ ಪೂಜೆ ಮಾಡ್ತಾರೋ ಮಂತ್ರ ಹೇಳ್ತಾರೋ ಅದೆಲ್ಲ ಅಲ್ಲ, ಪರಮಾತ್ಮಂಗೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಅಂದಮೇಲೆ ಅವ್ರ ಮನಸ್ಸನ್ನ ನೀವು ನೋಯಿಸಿದ್ರಿ ಇನ್ಮೇಲೆ, ವೆದರ್ ಇಟ್ಸ್ ಅಪ್ಪ ಅಮ್ಮ ಆಗಿರಲಿ, ಮಕ್ಕಳಾಗಿರಲಿ, ಸ್ನೇಹಿತರಾಗಿರಲಿ, ಗಂಡ ಹೆಂಡತಿ ಆಗಿರಲಿ, ಹೂಎವರ್ ಇಟ್ ಇಸ್, ಅಕ್ಕಪಕ್ಕದ ಮನೆಯವರಾಗಿರಲಿ, ಈ ಆಡ್ಕೊಳ್ಳೋದು, ಹೊಟ್ಟೆ ಕಿಚ್ಪಡೋದು, ಇದೆಲ್ಲ ಮಾಡೋರನ್ನ ನೋಡಿ ಅವ್ರಿಗೆ ತಿರುಗಿಸಿ ವಾಪಸ್ ಕೊಟ್ಟಿರುತ್ತೆ ನೇಚರ್. ಟಾಕಿಂಗ್ ಅಬೌಟ್ ಪರಮಾತ್ಮನ ಮಕ್ಕಳ ಬಗ್ಗೆ ಮಾತಾಡಿದ್ವಿ, ಪರಮಾತ್ಮನ ಬಗ್ಗೆನೇ ಮಾತಾಡೋಣ. ನರಸಿಂಹಸ್ವಾಮಿಯ ಒಂದು ತುಂಬ ಪವರ್ಫುಲ್ ಆಗಿರೋ ಶ್ಲೋಕ, ನೀವು ಸತತವಾಗಿ 1 ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ರಿ. ಟು ಬಿಗಿನ್ ವಿತ್ ಅದರ ಒಂದು ಚಿಕ್ಕ ಜಲ ಕೊಟ್ಬಿಡಿ, ಅದಾದ್ಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಬಿಕಾಸ್ ಬ್ರೇಕಲ್ಲಿ ನೀವು ಹೇಳಿದ್ರಿ, ಅದು ನನಗೆ ಒಂಥರ ವೈಬ್ರೇಷನ್ಸ್ ಅಮೇಝಿಂಗ್ ಆಗಿತ್ತು ರೂಪ ಅವರೇ. ಓ, ಥ್ಯಾಂಕ್ ಯು ನಾರಾಯಣ. ವಿಪಕ್ಷ ಪಕ್ಷ ರಾಕ್ಷಸ ಕ್ಷಮಾಕ್ಷ ರೂಕ್ಷ ವೀಕ್ಷಣಂ ಸದಾಕ್ಷಯತ್ ಕೃಪಾ ಕಟಾಕ್ಷ ಲಕ್ಷ್ಮ ಲಕ್ಷ್ಮ ವಕ್ಷಸಂ ವಿಚಕ್ಷಣಂ ವಿಲಕ್ಷಣಂ ಸುತೀಕ್ಷಣಂ ಪ್ರತೀಕ್ಷಣಂ ಪರೀಕ್ಷ ದೀಕ್ಷ ರಕ್ಷ ಶಿಕ್ಷ ಸಾಕ್ಷಿಣಂ ಕ್ಷಮಂ ಭಜೆ. ಓಂ ಶ್ರೀ ಲಕ್ಷ್ಮೀನಾರಸಿಂಹಾಯ ಸ್ವಾಹ. ಸ್ವಯಂ ಭುಜಂ ಭಜಿತ್ ಪ್ರಮುಖ್ಯ ದಿವ್ಯ ಸಂಭ್ರಮಾಧಿಜೃಂಭ ಮಧ್ಯ ದುತ್ಕಟೋಗ್ರ ದೈತ್ಯ ಕುಂಭ ಕುಂಭಿನಿಂ ನಿರರ್ಗಳಟ್ಟಹಾಸ ನಿಸ್ಪೃಹಾಷ್ಟ ದಿಗ್ಗಜಾರ್ಭಟಿಂ ಯುಗಾಂತಮಾಂತ ಕತ್ಕೃತಾಂತ ದ್ವಿತ್ಕೃತಾಂತ ಕಂಭಜೆ. ಓಂ ಶ್ರೀ ಲಕ್ಷ್ಮೀನಾರಸಿಂಹಾಯ ಸ್ವಾಹ. ಕರಾಳ ವಕ್ತ್ರ ಕರ್ಕಚೋಗ್ರ ವಜ್ರದಂಶಮುಜ್ವಲಂ ಕುಠಾರ ಖಡ್ಗ ಕುಂತರೋಮ ರಾಂಕುಶೋ ನಖಾಯುಧಂ ಮಹದ್ಬ್ರಯೂಧ ಭಗ್ನ ಸಂಚಲಗ್ನತಾ ಸತಾಲಕಂ ಜಗತ್ಪ್ರಮೂರ್ಛಿತಾಟಹಾಸ ಚಕ್ರವರ್ತಿಣಂ ಭಜೆ. ನೋಡಿ, ಒಂದೊಂದೇ ಲೈನು, ಅದು ಟಂಗ್ ಟ್ವಿಸ್ಟಿಂಗ್, ಟಂಗ್ ಟ್ವಿಸ್ಟರ್ ಥರನೇ ಇದೆ ಇದು. ಅದು ಎಷ್ಟು ಗೊತ್ತಾ, ಇಟ್ಟುಕ್ ಅದೇ ಥರನೇ ಎಲ್ಲ ಚರಣಗಳು ನೋಡಿ ನಾ ಕಲ್ತ್ಕೊಂಡಿದ್ರು ಎಷ್ಟು ಇಟ್ ಟುಕ್ ಸೋ ಮಚ್ ಆಫ್ ಟೈಮ್. ದರಿದ್ರ ದೇವಿ ದುಷ್ಟ ದೃಷ್ಟಿ ದುಃಖ ದುರ್ಬರಹಂ ಹರಂ ನವಗ್ರಹೋಗ್ರ ವಕ್ರದೋಷಣ ದಿವ್ಯಾದಿ ನಿಗ್ರಹಂ ಪರೌಷಧಾದಿ ಮಂತ್ರ ಯಂತ್ರ ತಂತ್ರಕೃತ್ತಿನಂ ಹನಂ ಅಕಾಲ ಮೃತ್ಯು 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 ಉಗ್ರಮೂರ್ತಿಣಂ ಭಜೆ. ಇದು ಒಂದು 10 ಇದ್ದಿದ್ರು ನಾನು ಒಂದೊಂದೇ ಆ ಜೋಡಿಸ್ಕೊಳ್ಳೋಕ್ಕೆ ಪದ ಇಟ್ ಟುಕ್ ಲಾಂಗ್ ಟೈಮ್. ಇದನ್ನ ಕೇಳಿದಾಗಲೇ ಹೇಳಬಹುದು ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಅಂತ. ಅಯ್ಯೋ, ಸ್ತಂಭಾವಿರ್ಭವ ಸ್ತೋತ್ರ. ಯಾರು ಬೇಕಾದ್ರೂ ಕಲಿಬಹುದು, ಯಾರು ಬೇಕಾದ್ರೂ. ನನ್ಗೆಲ್ಲ ಒಂದ್ ಸ್ವಲ್ಪ ಮಂತ್ರಗಳನ್ನ ನಾನು ಚಾಲೆಂಜಿಂಗ್ ಆಗಿ ತಗೊಂಡು ಕಲಿತೀನಿ. ಯಾಕೆಂದ್ರೆ ಅವ್ರಿಗೆಲ್ಲ ಬರುತ್ತೆ, ನನಗೆ ಯಾಕೆ ಬರಲ್ಲ ಅಂದ್ರೆ, ವೇದಗಳ ಕಾಲದಲ್ಲಿ ಋಷಿ ಮುನಿಗಳು ಮತ್ತೆ ಅವರು ಇವರೆಲ್ಲ ಹೇಳ್ತಿದ್ರು. ಮತ್ತೆ ಅವಾಗಿಂದ ಇವಾಗ ತನಕ ನಾವು ಬುಕ್ಸ್ ಇಲ್ದೆ ಪುರುಷ ಸೂಕ್ತ, ಶ್ರೀ ಸೂಕ್ತ ಎಲ್ಲ ನೋಡಿ ಯಾರೋ ಬರ್ದಿಟ್ಟು ಸುಟ್ಟು ಹಾಕಿದ್ರು, ನಳಂದ ಯೂನಿವರ್ಸಿಟಿಲಿ ಏನೋ ಸುಟ್ಟು ಹಾಕಿದ್ರು. ಇವತ್ತಿನ ತನಕ ನಮ್ಗಳಿಗೆ ಮಂತ್ರ ಟ್ರಾನ್ಸ್ಫರ್ ಆಗಿ ಬಂದಿದೆ. ಅದು ನಮ್ಗೆ ಯಾಕದು ಬರಲ್ಲ ಅನ್ನೋದಕ್ಕೆ ಈ ಶ್ಲೋಕನ ನಾನು ಜೋಡಿಸ್ಕೊಂಡು ಎಲ್ಲಿಗೆ ನಿಲ್ಲಿಸ್ಬೇಕು, ಎಲ್ಲಿಗೆ ಸೇರಿಸ್ಬೇಕು ಅನ್ನೋದನ್ನ ನೋಡ್ಕೊಳ್ತಾ ಹೋಗೋದಕ್ಕೇನೆ ಇಟ್ ಟುಕ್ ಲಾಟ್ ಆಫ್ ಟೈಮ್. ಬಟ್ ದಿನ ಐ ಯೂಸ್ ಟು ಮೇಕ್ ಶ್ಯೂರ್, ನಾ ಮಲ್ಕೊಳಕ್ ಮುಂಚೆ ನಾನು ಇನ್ನೊಂದ್ಸತಿ ಹೇಳ್ಕೊಂಬಿಡೋಣ, ಬರತ್ತಾ ಇನ್ನೊಂದ್ಸತಿ ಹೇಳ್ಕೊಂಬಿಡೋಣ. ಆಮೇಲೆ ಒಂದೊಂದೇ 2 ಲೈನ್ ಕಲಿತಿದ್ದೆ. ಡ್ರೈವಿಂಗ್ ಮಾಡಬೇಕಾದ್ರೆ ತಿರ್ಗಾ 2 ಲೈನ್ ಜ್ಞಾಪಿಸ್ಕೋತಿದ್ದೆ. ತಿರ್ಗಾ ತಪ್ಪು ಹೋದ್ರೆ ಅಲ್ಲಿ ನೋಡಿ ಎಲ್ಲೋ ಸ್ಟಾರ್ಟ್ ಆಗಿ ಎಲ್ಲೋ ನಿಲ್ಲತ್ತಲ್ಲ, ತಿರ್ಗಾ ಅದನ್ನ ಮಾಡ್ಕೋಬೇಕು ಹೆಂಗೆ ಅಂತ. ಟಂಗ್ ಟ್ವಿಸ್ಟಿಂಗ್ ಅದು. ಆ್ಯಂಡ್ ಪ್ರೀವಿಯಸ್ಲಿ ಇನ್ ದ ಕೋರ್ಸ್ ಆಫ್ ಆ ಡಿಸ್ಕಷನ್ ರಾಮಕೃಷ್ಣ ಪರಮಹಂಸರ ತಾಂತ್ರಿಕ ಗುರುವಿನ ಬಗ್ಗೆ ಹೇಳ್ತಾ ಇದ್ರಿ. ಉಮಾ ಭೈರವಿ ಅವರ ಹೆಸರು ಅಥವಾ ಇವರು
ಭೈರವಿ ಬ್ರಹ್ಮವಾದಿನಿ. ಭೈರವಿ ಬ್ರಹ್ಮವಾದಿನಿ. ಹಿಮಾಲಯದ ತಪ್ಪಲಿನಲ್ಲಿ ಅಂದರೆ ವಿಂಧ್ಯಾಚಲ, ವಾರಣಾಸಿ ಹತ್ರ ಇವರು ಈ ತಾಂತ್ರಿಕ ವಿದ್ಯೆಯನ್ನು ಕಲಿಸ್ಕೊಟ್ರು ಅನ್ನೋ ಒಂದು ನಂಬಿಕೆ ಇದೆ ರಾಮಕೃಷ್ಣ ಪರಮಹಂಸರಿಗೆ. ಆ್ಯಂಡ್ ಇವರು ಒಂದು ಸಾಲಿಗ್ರಾಮ ಲಿಂಗವನ್ನು, ಇವರು ಒಂದು ಸಾಲಿಗ್ರಾಮ ಶಿಲೆಯನ್ನು ಸದಾ ಇವರ ಬಳಿ ಇಟ್ಕೊಳ್ತಾ ಇದ್ರಂತೆ. ನನಗೆ ಈ ತಾಂತ್ರಿಕ ವಿದ್ಯೆಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ನಾನು ಓದಿದ್ದು SL ಭೈರಪ್ಪರವರ ಸಾರ್ಥದಲ್ಲಿ. ಬ್ಯೂಟಿಫುಲ್ ಕಾದಂಬರಿ ಅದಂತೂ. ಇವಾಗ ನೆನ್ಸ್ಕೊಂಡ್ರು ಮೈ ಜುಮ್ ಅನ್ನತ್ತೆ. ಅವರು ಅದು ಆ ಕಾದಂಬರಿಲಿ ಮಾಡಿರೋ ಪ್ರತಿಯೊಂದೊಂದೊಂದೊಂದು ಉಲ್ಲೇಖನೂ SL ಭೈರಪ್ಪರವರಿಗೆ ಒಂದು ಶಿರಸಾಷ್ಟಾಂಗ ನಮಸ್ಕಾರಗಳು ಇರೋ ಜಾಗದಿಂದಲೇ ಅವ್ರ ಎಲ್ಲ ಕೃತಿಗಳು. ನಿಜ. ಸೊ ಈ ತಾಂತ್ರಿಕ ವಿಸ್ಡಮ್ ಅಂತಲೇ ಏನು ಕರೀತಾರೆ, ಸಾಮಾನ್ಯ ಜನರು ಸ್ವಲ್ಪ ಹೆದರ್ಕೋತಾರೆ ಇದ್ರ ಬಗ್ಗೆ, ತಾಂತ್ರಿಕನ ಅಂತ. ಬಟ್ ವಾಟ್ ಈಸ್ ಯೋರ್ ಟೇಕ್ ಆನ್ ತಂತ್ರ? ಇಸ್ ಅ ಬ್ಯೂಟಿಫುಲ್ ಕ್ರಿಯೆ. ಅದನ್ನ ಮೊನ್ನೆನೂ ಯಾರೋ ಮಾತಾಡ್ತಾರೆ, ಯಾವ ತಂತ್ರನೂ ಇಲ್ಲ, ಯಾವ ಮಂತ್ರನೂ ಇಲ್ಲ, ಇರ್ರಿ ಇದೊಂದು ಬೇರೆ, ಇದೊಂದು ದೇವ್ರು ಮಾಡಿರೋದು, ಇದೊಂದು ಭಕ್ತಿ ಅಂತ. ಸಿ, ತಂತ್ರ ಅನ್ನೋದು ಇಟ್ಸ್ ನಾಟ್ ಅ ನೆಗೆಟಿವ್ ಥಿಂಗ್. ತಂತ್ರ, ಮಂತ್ರ, ಯಂತ್ರ, ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಪ್ರತಿಯೊಂದು ಇವಾಗ ನಮ್ಮ ದೇಶದಲ್ಲಿನೇ ಭೂಮಂಡಲ ತಗೊಂಡ್ರು ಎಷ್ಟೊಂದು ನಿಮ್ಗಲ್ಲಿ ಇದು ಯಂತ್ರ ಆಕಾರದಲ್ಲಿ ಏನೇನೇನೋ ಎನರ್ಜಿ ನನಗೂ ನಿಮಗೂ ಕಾಣಿಸಲ್ಲ, ಆದ್ರೆ ನಮ್ಮ ಸುತ್ತಲೂ ಒಂದು ಎನರ್ಜಿ ಒಂದು ಹಾಕ್ಕೊಂಡಿರುತ್ತೆ, ಒಂದು ಕನೆಕ್ಷನ್ಗಳು, ಬ್ಲೂ ಪ್ರಿಂಟ್ಗಳಲ್ಲಿ ನಮಗೆ ಗೊತ್ತಾಗಲ್ಲ. ಅದೇ ರೀತಿ ತಂತ್ರ, ಮಂತ್ರ, ಯಂತ್ರ. ಇವಾಗ ಮಂತ್ರ ಎಲ್ಲದಕ್ಕೂ ಬೇಕೇ ಬೇಕು. ನೀವು ತಾಂತ್ರಿಕ ಸಿದ್ಧಿಯನ್ನು ಮಾಡ್ಕೊಳ್ಳಿ, ಮಂತ್ರ ಸಿದ್ಧಿಯನ್ನು ಮಾಡ್ಕೊಳ್ಳಿ, ಅಥವಾ ಯಂತ್ರವನ್ನು ನೀವು ಬರೆದಾಗ್ಲೂ ಅದ್ರಲ್ಲಿ ಮಂತ್ರ ಬೇಕೇ ಬೇಕು. ಮಂತ್ರ ಬೈ ಡಿಫಾಲ್ಟ್ ಎಲ್ಲ ಕಡೆನೂ ಇರುತ್ತೆ. ತಂತ್ರಕ್ಕೆ ಯಾಕೆ ಜನ ಹೆದರ್ಕೋತಾರೆ ಅಂತ ಹೇಳಿದ್ರೆ, ಅದು ವಾಮಾಚಾರ. ತಂತ್ರದಲ್ಲಿ ವಾಮ ಮತ್ತೆ ದಕ್ಷಿಣ ಅಂತ 2 ಥರ ಬರುತ್ತೆ. ಅದರಲ್ಲಿ ಇನ್ನೊಂದಷ್ಟು ಬರುತ್ತೆ, ಕೌಳಾಚಾರ, ವೈಷ್ಣವಾಚಾರ, ಶಾಕ್ತಿಸಮ್, ಶೈವಿಸಮ್, ಶ್ರೀ ವೈಷ್ಣವಿಸಮ್ ಅಲ್ಲಿ ಬೇರೆ ಬೇರೆ ತರ ತಂತ್ರಗಳು ಬರುತ್ತೆ. ಮುಖ್ಯವಾಗಿ ವಾಮಾಚಾರ, ದಕ್ಷಿಣಾಚಾರ ಅಂತ ಬರುತ್ತಲ್ಲ. ವಾಮಾಚಾರ ಮಾಡಬೇಕಾದ್ರೆ ಪ್ರಯೋಗಗಳನ್ನ ಮಾಡಿ ಜನರಿಗೆ ಕೆಟ್ಟದಾಗ್ಲಿ ಅನ್ನೋದಕ್ಕೂ ಆ ಪ್ರಯೋಗಗಳನ್ನ ಎನರ್ಜಿ ಮೂಲಕ ಟ್ರಾನ್ಸ್ಫರ್ ಮಾಡ್ತಾರೆ. ಏನೋ ಆ ಟೈಮ್ ಬೌಂಡೆಡ್ ಟೈಮಲ್ಲಿ, ಸಮಯದಲ್ಲಿ ಇದು ಹಿಂಗೆ ಆಗಬೇಕು ಅನ್ನೋದಕ್ಕೆ. ಬ್ಲ್ಯಾಕ್ ಮ್ಯಾಜಿಕ್ ಅಂತೀವಲ್ಲ, ಇದೇನಾ? ಬ್ಲ್ಯಾಕ್ ಮ್ಯಾಜಿಕ್ ನ ತಂತ್ರ ಮೂಲಕದಲ್ಲಿ ಏನೋ ಒಂದು, ಇವಾಗ ಕುಡಿಕೆಯಲ್ಲಿ ಏನೋ ಮಾಡ್ತಾರೆ, ಬೊಂಬೆ ಮಾಡ್ಬಿಟ್ಟು ಮಾಡ್ತಾರೆ, ಕಾಶ್ಮೀರ ಥರದ್ದು. ಮತ್ತೇನೋ ಒಂದು ಕಣ್ಕಪ್ ಹಚ್ಕೊಳಕ್ ಕೊಡ್ತಾರೋ, ಊಟದಲ್ಲಿ ಹಾಕ್ಕೊಡ್ತಾರೋ, ವಶೀಕರಣ ಮಾಡ್ತಾರೋ, ಅದರಲ್ಲೇ ಸ್ತಂಭನ, ಉಚ್ಚಾಟನ, ಮಾರಣ, ಮೋಹನ, ವಶೀಕರಣ ಎಲ್ಲ ಆ ಥರದ್ದೆಲ್ಲ ಕ್ರಿಯೆಗಳಿದೆ. ಅದಕ್ಕೆ ಜನ ಹೆದರ್ಕೋತಾರೆ. ಬಟ್ ದಕ್ಷಿಣಾಚಾರ ಏನು ಅಂದರೆ, ಇವಾಗ ನೀವು ನಾನು ಎಲ್ಲ ಶ್ರೀಚಕ್ರ ಆರಾಧನೆಯನ್ನು ಮಾಡ್ತೀವಿ, ಮನೆ ಮುಂದೆ ರಂಗೋಲೆ ಹಾಕ್ತೀವಿ, ಮನೇಲಿ ಅರ್ಶಿನ ಕುಂಕುಮ ಉಪಯೋಗಿಸ್ಕೋತೀವಿ. ಇವಾಗ ನಾವು ಇಟ್ಕೊಳ್ಳೋ ಕುಂಕುಮ ಕೂಡ ಇಟ್ ಈಸ್ ರಿಲೇಟೆಡ್ ವಿತ್ ತಂತ್ರಕ್ರಿಯೆ. ಸೊ ಅದು ತಪ್ಪೇನಿಲ್ಲ. ಜನ ಯಾಕೆ ಅಂದರೆ ಇವರೆಲ್ಲ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ವಾಮಾಚಾರದಲ್ಲಿ ಚಿಕ್ಕದೇನೋ ಮಾಡ್ಕೊಂಬಿಟ್ಟು ಬೇಗ ಏನೋ ಅಚೀವ್ ಮಾಡ್ಕೊಂಬಿಡ್ಬೇಕು ಅಂತ ಹೋಗ್ತಾರೆ. ಬಟ್ ದಟ್ ವೋಂಟ್ ವರ್ಕ್. ಅದೇನಂದರೆ ಟೈಮ್ ಬೌಂಡೆಡ್. ನಿನ್ಗೇನೋ ಒಂದು ಕ್ವಿಕ್ಕಾಗಿ ಆಗುತ್ತೆ, ಬಟ್ ಅದು ಉಲ್ಟಾನು ಹೊಡೆಯುತ್ತೆ. ನೀವೇ ಸ್ವಯಂ ಆಗಿ ದೈವಿಕವಾಗಿ ನೀವು ಮಾಡ್ತಾ ಹೋದಾಗ ವೈದಿಕ ಧರ್ಮದಲ್ಲಿ, ಆವಾಗ ನಿಮ್ಗದು ಲಾಂಗ್ ಟರ್ಮಲ್ಲಿ ಸ್ಟ್ಯಾಂಡ್ ಆಗುತ್ತೆ, ನಿಮ್ಮಲ್ಲಿ ಆ ಶಕ್ತಿ ಕೂಡ. ಇದೆಲ್ಲ ನೋಡಿ, ತಂತ್ರದಲ್ಲಿ ಪ್ರಯೋಗ ಮಾಡೋರೆಲ್ಲ ಭಯಭೀತರಾಗೇ ಇರ್ತಾರೆ. ಅದೇ ದಕ್ಷಿಣಾಚಾರದಲ್ಲಿ ನೀವು ದೇವಿನ ಒಲಿಸ್ಕೋತಾ ಇರ್ತೀರ, ದೇವ್ರನ್ನ ಅಂತಂದಾಗ ನಿಮಗೆ ಭಯ ಬರಲ್ಲ. ಅವಳಿದಾಳು ಬಿಡು, ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಗೆಲ್ತೀನಿ, ನಾನು ಕೆಳಗೆ ಬಿದ್ದೋದ್ರು ಅವಳು ಎತ್ತಕ್ಕಿದ್ದಾಳೆ ಅಂತ. ಅದೇ ವಾಮಾಚಾರದಲ್ಲಿ ಹೋಗೋವ್ರಿಗೆ ಮಾಡಿಸೋರ್ಗೂ ಭಯ ಇರುತ್ತೆ, ಪ್ರಯೋಗ ದುಡ್ಡು ಕೊಟ್ಟು ಮಾಡಿಸ್ಕೊಂಬಂದವನಿಗೂ ಭಯ ಇರುತ್ತೆ, ಏನಾಗತ್ತೆ ಅಂತ ಆತಂಕ ಇರುತ್ತೆ. ಆಮೇಲೆ ಅವ್ರು ಮಾಡಿರೋದು ಕರೆಕ್ಟೋ ಇಲ್ವೋ ಅಂತ ಅನಲೈಸ್ ಮಾಡೋಕ್ಕೂ ಈಗೆಲ್ಲ ಏನು ತುಂಬ ಬುದ್ಧಿವಂತರಲ್ಲ. ಎಲ್ಲೋ ಚಿಕ್ಕದು ಯಾವುದೋ ವಶೀಕರಣ, ಯಾವುದೋ ಒಂದು ಉಚ್ಚಾಟನ, ಒಂದು ಚಿಕ್ಕದು ವರ್ಕ್ ಆಗ್ಬೋದು. ಬಟ್ ಇವತ್ತಿಗೂ ನಾನು ಹೇಳೋದು 21st ಸೆಂಚುರಿಲಿದ್ದೀವಿ, 2025 ನಾವು ಎಷ್ಟೆಷ್ಟು ನ್ಯೂಸ್ ಪೇಪರಲ್ಲಿ ನೋಡ್ತೀವಿ ಆ್ಯಡ್ಸ್ ದಟ್ ಯಾವುದೇ ಒಂದು ಹೆಣ್ಣು ಅಥವಾ ಗಂಡಿನ ವಶೀಕರಣ ಮಾಡಿಕೊಡಲಾಗುತ್ತದೆ ಅಂತ. ಆ್ಯಂಡ್ ಆಲ್ಸೋ ಹೇಳ್ತಾರೆ ದಟ್ ಈ ವಶೀಕರಣ ಮಾಡೋರಿಗೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರಿಗೆ ಅವ್ರು ಯಾರ ಮೇಲಾದರೂ ಪ್ರಯೋಗ ಮಾಡ್ತಾನೇ ಇರಬೇಕಂತ. ಅದು ಮಾಡಿಲ್ಲ ಅಂದರೆ ಅವ್ರಿಗೆ ಒಂದೊಂದ್ಸಲ ಏನಾಗುತ್ತೆ, ಯಾರು ಆ ಥರದ್ದು ಯಾರೋ ಒಬ್ರು ಸೋ ಕಾಲ್ಡ್ ಕ್ಲೈಂಟ್ ಬಂದಿಲ್ಲ ಅಂದರೆ ಅವ್ರ ಮಕ್ಕಳ ಮೇಲೆ ಮಾಡ್ತಾರಂತಲ್ಲ, ಎಲ್ರದ ಮೇಲೂ ಅವ್ರಿಗೊಂಥರ ಹುಚ್ಚಿಡಿದಿರುತ್ತಿದಲ್ಲ. ಇದೆಲ್ಲ ಮಾಡೋರಿಗೆ ನೀವು ಮುಕ್ತಿ ಸಿಗತ್ತಾ ಅಂತಂದರೆ ಮುಕ್ತಿ ಸಿಗತ್ತೆ ಅಂತಲ್ಲ, ಮುಕ್ತಿ ಮಾರ್ಗದಲ್ಲಿ ಅವ್ರು ಇರಲ್ಲ. ಅವ್ರಿಗೆ ಒಂಥರ ಈ ಸೈಂಟಿಸ್ಟ್ಗಳಿಗೆ ಏನು ರಿಸರ್ಚ್ ಮಾಡ್ತಾ ಹೋಗಬೇಕು ಅಂತ ಹೋಗ್ತಾರಲ್ಲ, ಇದು ಒಂಥರ ರಿಸರ್ಚ್. ಇದು ನೀವು ರಿಸರ್ಚ್, ಆ ರಿಸರ್ಚ್ ಮಾಡಿದ್ದು ನೀವು ಪ್ರಾಕ್ಟಿಕಲಿ, ಇವಾಗ ಕೋಡಿಂಗೂ ಅಷ್ಟೇ, ಸಾಫ್ಟ್ವೇರ್ ಇಂಜಿನಿಯರು ಕೋಡಿಂಗ್ ಮಾಡ್ತಾ ಅವ್ನಿಗೊಂದು ಔಟ್ಪುಟ್ ಸಿಕ್ಕದಾಗ ತಾನೇ ಅವ್ನಿಗೊಂದು ಸಮಾಧಾನ ಆಗೋದು. ಸೊ ಇದು
ಅವರು ಮಾಡ್ತಾ 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 ಎಲ್ಲರ ಮೇಲೂ ಪ್ರಯೋಗ ಮಾಡಲೇಬೇಕು. ಹೆಂಗೆ ಬಿಹೇವ್ ಮಾಡ್ತಾರೆ ನೋಡೋಣ, ವಶೀಕರಣನೇ ನಾ ಹೇಳ್ದಂಗೆ ಕೇಳಬೇಕು, ನನ್ನ ಹತ್ರ ಅವರು ಶರಣಾಗತಿ ತೊಗೊಂಡು ಬಂದಂಗೆ, ನಾನು ಹೇಳ್ದಂಗೆ ನನ್ನ ಕಂಟ್ರೋಲಲ್ಲಿ ಇರಬೇಕು ಅಂತ. ಬಟ್ ಇವಾಗ ಮಾಡಿಸ್ಕೊಳ್ದೇ ಇರೋದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಆದರೆ ಯಾವುದೇ ಒಬ್ಬ ವ್ಯಕ್ತಿ, ನಾನು ಐ ಬಿಲೀವ್ ನಾವು ಪಾಸಿಟಿವ್ ಆಗಿದ್ದರೆ, ದೇವರ ಆರಾಧನೆಯನ್ನು ಮಾಡ್ತಿದ್ರೆ 100% ಅವಾಯ್ಡ್ ಮಾಡೋದಕ್ಕಾಗದೇ ಇದ್ರು ಟು ಎನ್ ಎಕ್ಸ್ಟೆಂಟ್ ಆ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡಬಹುದು ಅಂತ. ಬಟ್ ಕೆಲವರು ವೀಕ್ ಮೆಂಟಾಲಿಟಿ ಅವ್ರು ಇರ್ತಾರೆ, ಮೇ ಬಿ ಅಂಥವ್ರು ಬೇಗ ಎಫೆಕ್ಟ್ ಆಗಿಬಿಡ್ತಾರೆ ಅಂತ ಅನ್ಕೊಳ್ಳೋಣ. ಆದರೆ ಒಬ್ಬ ಕಾಮನ್ ಮ್ಯಾನ್ ನೋಡ್ತಾ ಇರೋನು, ನಾನು ಜೀವನದಲ್ಲಿ ಚೆನ್ನಾಗಿದ್ದೀನಿ, ಬಟ್ ಇವಾಗ ಇಂಥ ಸಮಯದಲ್ಲಿ ಯಾರೂ ನನಗೇನು ಕೆಟ್ಟದ್ದು ಮಾಡಬಾರ್ದು ಮಾಡಿಸ್ಬಾರ್ದು ಅನ್ನೋದಿದ್ರೆ ಹೇಗೆ ಅವ್ರು ಹುಷಾರಾಗಿರಬಹುದು? ಅವರು ದೇವ್ರ ಪೂಜೆ ಮಾಡ್ಕೊಳ್ಳೇಬೇಕು, ಮನೇಲಿ ನಂದಾದೀಪ ಹಚ್ಚಿಟ್ಟಿರ್ಬೇಕು. ನೀವು ಹಳೆ ಕಾಲದಲ್ಲೂ ಗಮನಿಸಿದ್ರೆ ಮನೇಲಿ ಅಗ್ನಿ ಉರಿತಾನೆ ಇರೋದು, ನಂದಾದೀಪ ಹಚ್ಚಿಡಲೇಬೇಕು. ಆವಾಗ ನಿಮ್ಮ ಮನೇಲಿ ಒಂದು ನೆಗೆಟಿವ್ ಎನರ್ಜಿಗಳು ಕಾಲಿಡಕ್ಕೂ ಸ್ವಲ್ಪ ಹೆದರ್ಕೊಳ್ಳುತ್ತವೆ. ಆಮೇಲೆ ಮನೇಲಿ ಯಾವಾಗಲೂ ಭಕ್ತಿ ತುಂಬಿರಬೇಕು, ದೇವ್ರ ಎನರ್ಜಿ ತುಂಬಿದ್ದಾಗ ನೀವು ಕಾಡಲ್ಲಿ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ರೂ ಸಹ ನಿಮ್ಮ ಮೇಲೆ ಬಂದು ಏನೂ ಅಟ್ಯಾಕ್ ಮಾಡಲ್ಲ. ಮಾಡಿದ್ರೂ ಅದನ್ನ ಗೆದ್ಕೊಂಬರೋವಂಥ ಶಕ್ತಿಯನ್ನು ಅವ್ರು ಕೊಡ್ತಾರೆ. ಸೊ ನಿಮ್ಮ ಮನೆಯೊಳಗೂ ಕೂಡ ದೆವ್ವ ಬರಬಹುದು, ಭೂತ ಪ್ರೇತ ಬರಬಹುದು, ಏನೋ ನೆಗೆಟಿವ್ ಶಕ್ತಿ ಬರಬಹುದು. ಆಮೇಲೆ ಈ ಅಮಾವಾಸ್ಯೆ ಹುಣ್ಣಿಮೆಲೆ ಏನೋ ಹಾಕ್ಬಿಟ್ಟು ಹೊರಟೋಗ್ತಾರೆ ಮನೆ ಮುಂದೆ, ಅದು ನಮ್ಗೆ ಅಟ್ಯಾಕ್ ಮಾಡದೇ ಇರಲಿ ಅಂತ ಅನ್ನೋದಕ್ಕೆ ನಿಮಗೆ ಬರಬಹುದು, ತಲೆನೋವು ಬರಬಹುದು, ಜ್ವರ ಬರಬಹುದು. ಬಟ್ ಅದನ್ನ ಮೀರಿದ್ದು ಬೇರೆ ಏನೂ ಆಗಲ್ಲ. ಫಸ್ಟ್ ಸಿಂಪ್ಟಮ್ಮೇ ನಿಮಗೆ ಬರೋದು ತಲೆನೋವು, ಆ್ಯಂಡ್ ಯು ಫೀಲ್ ವೀಕ್, ನನಗೇನೋ ಆಗ್ತಿದೆ ಅಂತ. ಬಟ್ ಅದು ಎಲ್ರಿಗೂ ಆಗತ್ತೆ, ಇವನ್ ದೇವ್ರ ಪೂಜೆ ಮಾಡೋರ್ಗೂ ಆಗತ್ತೆ. ಆದರೆ ನಮ್ಗದು ಒಳ ಹೊಕ್ಕಲ್ಲ. ಯಾಕೆ ಅಂದರೆ ನಾವು ಅಷ್ಟು ಸ್ಟ್ರಾಂಗ್ ಆಗಿ ಕಾಳಿ ಮಂತ್ರಗಳನ್ನು ಹೇಳ್ಕೋಬೋದು. ಓಂ ಕ್ರೀಂ ಕಾಳಿಕಾಯೇ ನಮಃ. ಸೊ ನೀವೆಲ್ಲೇ ಶತ್ರು ಸಂಹಾರ ಅಂದರೆ, ಶತ್ರು ಅಂದರೆ ಒಬ್ಬ ಮನುಷ್ಯನ ರೂಪದ ಶತ್ರುನೇ ಅಲ್ಲ. ನಿಮ್ಗೆ ಅದು ಕಾಯಿಲೆ ಬಂದಿರ್ಬೋದು, ನೋವಾಗಿರಬಹುದು, ಬೇರೆ ಏನೋ ಆಗಿರಬಹುದು, ಅಥವಾ ಅಡಚಣೆಗಳಿರ್ಬೋದು, ಅದು ಕೂಡ ಶತ್ರುನೇ. ಸೊ ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ಓಂ ಕ್ರೀಂ ಕಾಳಿಕಾಯೇ ನಮಃ ಹೇಳ್ಕೋಬೋದು, ನರಸಿಂಹಸ್ವಾಮಿ ಮಂತ್ರ ಹೇಳ್ಕೋಬಹುದು, ಕವಚಗಳನ್ನು ಹೇಳ್ಕೋಬಹುದು ನೀವು, ದುರ್ಗಾ ಕವಚ, ಕಾಳಿ ಕವಚ, ಆಂಜನೇಯಿಂದ ಮಾಡ್ಕೋಬಹುದು ನೀವು, ಬಜರಂಗ್ ಬಾಣ ಅಥವಾ ಹನುಮಾನ್ ಚಾಲಿಸ. ಸೊ ಒಂದಷ್ಟು ಏನು ಪವರ್ಫುಲ್ ಆಗಿರೋ ಮಂತ್ರಗಳನ್ನು ಒಳಗೊಂಡಿರುವಂಥ ಕವಚ, ಸ್ತೋತ್ರ ಹೇಳ್ತಾ ಹೋದ್ರಿ. ನಮಗೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಒಂದು ವಿಷ್ಣು ಸಹಸ್ರನಾಮ. ನಮ್ಮ ತಾತಾನೇ ಹೇಳಿದ್ದಾರೆ ಇದ್ರ ಬಗ್ಗೆ. ಅವರು ಎನೋರ್ ಕಾಲೋನಿಲಿ ನಾವು ಮನೆ ಕಟ್ಟೋ ಸಮಯದಲ್ಲಿ, ಅಂದರೆ ಅಫ್ಕೋರ್ಸ್ ಅವಾಗ ನಾವಿನ್ನೂ ಹುಟ್ಟಿರಲಿಲ್ಲ, ಸ್ವಂತ ಮನೆ ಕಟ್ಟಬೇಕು ಅನ್ನುವಾಗ ಅದರ ಹತ್ರದಲ್ಲೇ ಒಂದು ಬಾಡಿಗೆ ಮನೆ ತೊಗೊಂಡು ಇದ್ರಂತೆ. ಆ ಮನೆಯಲ್ಲಿ ಒಬ್ಳು ಹುಡುಗಿ ಸೂಸೈಡ್ ಮಾಡಿಕೊಂಡು, ಅದಿವ್ರಿಗೆ ಗೊತ್ತಿಲ್ಲ ಮನೆಗೆ ಹೋಗೋಕ್ಕಿಂತ ಮುಂಚೆ, ಹೋದಾಗ ಗೊತ್ತಾಗಿದೆ ಆ ನೆಗೆಟಿವ್ ಎನರ್ಜಿ ಅಥವಾ ಆ ಹುಡುಗಿಯ ಆತ್ಮ ಇನ್ನೂ ಅಲ್ಲೇ ಇದೆ ಅಂತ. ಪ್ರತಿನಿತ್ಯ ಸಂಜೆ ಹೊತ್ತು ವಿಷ್ಣು ಸಹಸ್ರನಾಮ ಮನೆಯಲ್ಲಿ ಹಾಡಿ ಅದನ್ನು ಪ್ಲೇ ಮಾಡ್ತಾ ಟೇಪ್ ರೆಕಾರ್ಡರ್ನಲ್ಲಿ ಎವ್ರಿ ಡೇ ಈವ್ನಿಂಗ್ ಅದೊಂದು ರಿಚುವಲ್ ಆಗಿರ್ತಾ ಇತ್ತು. ಆ್ಯಂಡ್ ಅವರು ಆ ಮನೆಯಿಂದ ಸ್ವಂತ ಮನೆಗೆ ಮೂವ್ ಆಗುವಂಥ ಟೈಮಲ್ಲಿ ಆ ಮನೆ ತುಂಬ ಪಾಸಿಟಿವ್ ಎನರ್ಜಿ ತುಂಬಿಕೊಂಡಿತ್ತಂತೆ. ದಟ್ ಇಸ್ ದ ಪವರ್ ಆಫ್ ವಿಷ್ಣು ಸಹಸ್ರನಾಮ ಅಂತ ಅವ್ರು ಹೇಳಿ ನನ್ನ ಪ್ರತಿದಿನ ಕೂಡ ವಿಷ್ಣು ಸಹಸ್ರನಾಮ ಇಲ್ದಿರ ಇನ್ಕಂಪ್ಲೀಟ್. ಸೊ ವೆರಿ ಲಕ್ಕಿ. ಅದು ದೇವ್ರ ಹತ್ರ ನಾವು ಮಮ ಜಪ ಪೂಜಾ ಅಗ್ನಿಕಾರ್ಯ ಯೋಗ್ಯತಾ ಸಿದ್ಧಿರಸ್ತು ಅಂತ ಕೇಳ್ಕೋತೀವಿ. ಅವಾಗ ತಥಾಸ್ತು ಅನ್ಬೇಕು ಪರಮಾತ್ಮ. ಆ ಯೋಗ್ಯತೆ ಅನ್ನೋದು ಮನುಷ್ಯನಿಗೆ ಬೇಕು. ಒಂದು ಮಂತ್ರ ಉಚ್ಚಾರಣೆ ಮಾಡಬೇಕು ಅಂತಂದ್ರೂ ನಿಮ್ಗೆ ಅದು ಪ್ರತಿನಿತ್ಯ ಬರೋ ಹಾಗೆ ಮಾಡಿದ್ದಾರೆ ಅಂದರೆ ಅವರು ನಿಮಗೋಸ್ಕರ ಕೊಟ್ಟಿರೋ ಬ್ಲೆಸ್ಸಿಂಗ್ಸ್ ಅದು. ನಿಜ ನಿಜ ನಿಜ. ಆ್ಯಂಡ್ ಮಹಾಭಾರತದ ಒಂದು ಅಂಗವಾಗಿ ಏನು ವಿಷ್ಣು ಸಹಸ್ರನಾಮವನ್ನು ನಾವು ಪಠಿಸ್ತೀವಿ, ಕೇಳ್ತೀವಿ. ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆ ಮೇಲಿರೋ ಸಮಯದಲ್ಲಿ ಯುಧಿಷ್ಠಿರನಿಗೆ ವಿಷ್ಣುವಿನ 1000 ನಾಮಗಳನ್ನು ಹೇಳ್ತಾನೆ ಅಂತ. ಅದಾದ ನಂತರ ವ್ಯಾಸರು ಅದನ್ನ ಸಹಸ್ರನಾಮವಾಗಿ ಬರೀತಾರೆ ಅಂತ. ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲದಿರೋ ಯಾವ್ದಾದ್ರು ವಿಷಯ ಇದೆಯಾ ವಿಷ್ಣು ಸಹಸ್ರನಾಮದ ಬಗ್ಗೆ? ವಿಷ್ಣು ಸಹಸ್ರನಾಮದ್ದು ಅಂತ ಹೇಳಿದ್ರೆ, ಇವಾಗ ನನಗಿದನ್ನು ತುಂಬ ಜನ ವಿಶ್ವಂ ವಿಷ್ಣು ವಷಟ್ಕಾರಂ ಕೇಳಿದ್ರು. ವಿಶ್ವಾನ್ ಯಾಕೆ ಫಸ್ಟ್ ಹೇಳ್ತಾರೆ, ವಿಷ್ಣು ಆಮೇಲೆ ಯಾಕೆ ಹೇಳ್ತಾರೆ ಅಂತ. ಆದರೆ ನಮ್ಮ ತತ್ವಮಸಿನ ತಗೊಂಡಾಗ ಎಲ್ಲವೂ ಪರಮಾತ್ಮ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಮೈಕು ಪರಮಾತ್ಮ, ಇದು ಪರಮಾತ್ಮ, ಇದು ಪರಮಾತ್ಮ. ಅದು ಜಡ ವಸ್ತು ಆಗಿರಲಿ, ಚೈತನ್ಯ ವಸ್ತು ಆಗಿರಲಿ, ಎಲ್ಲವೂ ಪರಮಾತ್ಮ. ಅಂದರೆ ಒಂದು ಅಣುವಿನಿಂದ ಹೇಗೆ ಬ್ರಹ್ಮಾಂಡ ಸೃಷ್ಟಿಯಾಯಿತು ಅಂತ. ಸೊ ಇಡೀ ವಿಶ್ವನೇ ಅವನು ಅನ್ನೋದನ್ನ ಕೂಡ ನಾವು ಭಾವಿಸ್ಕೋಬೇಕು. ಈಗ ನಾವೆಲ್ಲ ಹೋಗ್ತೇವೆ, ದೇವ್ರಿಗೇನು ಕಾಣಿಸ್ಬಿಡ್ತಾ ಬಿಡೋ, ನಾನು ನೀನು ಇಲ್ಲಿ ಒಳಗಡೆ ಮೋಸ ಮಾಡೋಣ ಅಂದರೆ ಈ ಕಾರ್ಪೆಟ್ಟುನು ದೇವ್ರೆ. ತತ್ವಮಸಿನಲ್ಲಿ ಹೇಳೋದು ಅಂದರೆ ಪ್ರತಿಯೊಂದನು. ಇನ್ನೊಂದು ಬರೋದು ನೇತಿ ನೇತಿ, ನಾನು ಅದಲ್ಲ, ನಾನು ಇದು ನಾನಲ್ಲ, ನೀವು ಅದು ನೀವಲ್ಲ, ನಾನು ಇದೂ ಅಲ್ಲ, ನಾನು ಅದೂ ಅಲ್ಲ, ನಾನು ನನ್ನ ಆತ್ಮನೂ ಅಲ್ಲ. ಯಾಕೆಂದ್ರೆ ಆತ್ಮ ನಂದಲ್ಲ, ದೇಹ ನಂದಲ್ಲ. ಈ ಪಂಚೇಂದ್ರಿಯಗಳು ಉಪನಿಷತ್ತಲ್ಲಿ ಹೇಳೋದನ್ನು ಅದೇನೆ. ಕಣ್ಣು ನೋಡೋ ಕೆಲಸ ಮಾಡ್ಕೊಳತ್ತೆ, ಕಿವಿ ಕೇಳೋ ಕೆಲಸ ಮಾಡುತ್ತೆ, ಬಾಯಿ ಮಾತಾಡೋ ಕೆಲಸ. ನೀನೇನು ಮಾಡ್ತೀಯಾ?
ನೀನೇನು ಮಾಡಲ್ಲ ಅಂತ. ಸಿ ಇವನ್ ಚಯಾಪಚಯ ಕ್ರಿಯೆ ಅದೇ ಮಾಡ್ಕೊಳತ್ತೆ, ಮಲಮೂತ್ರ ವಿಸರ್ಜನೆ ಅದೇ ಮಾಡ್ಕೊಳತ್ತೆ, ಎಲ್ಲ ಅದೇ ಮಾಡ್ಕೊಳತ್ತೆ, ನೀನೇನು ಮಾಡ್ತೀಯ. ದಟ್ ಇಸ್ ವೆರ್ ಇಟ್ ಕಮ್ಸ್ ಟು ಭಗವದ್ಗೀತಾಲಿ ವಿಮೃಶೆ ಏತತ್ ಅಶೇಷೇಣ ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳ್ತಾನೆ. ಎಲ್ಲವನ್ನು ಪರಿಶೀಲಿಸಿ ನೀನು ವಿಶೇಷವನ್ನ ಬಿಡ್ದಂಗೆ, ನೀನೊಂದು ಶೇಷವನ್ನ ಬಿಡ್ದಂಗೆ ನೀನು ಯೋಚಿಸಿ ಯಥಾ ಇಚ್ಛಸಿ ತಥಾ ಕುರು, ನಿನಗೇನು ಇಷ್ಟ ಆಗುತ್ತೋ ಅದು ಮಾಡು ಅಂದರೆ ಎಲ್ಲ ಜೀವರಾಶಿಗಳನ್ನು ಮೀರಿ ಮನುಷ್ಯ ರಾಶಿಗೆ ಯೋಚಿಸುವಂಥ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ. ನಾವು ಯೋಚಿಸಿ ಮಾಡಬೇಕು. ಸೊ ಎಲ್ಲವೂ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್, ವೆದರ್ ಇಟ್ಸ್ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಸೂಕ್ತಗಳಾಗಿರ್ಬಹುದು, ವಿಷ್ಣು ಎಲ್ಲವನ್ನೂ ಸೇರಿಸ್ಕೊಳ್ತಾ ಹೋದ್ರೂ ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಬೇರೆ ದೇವಾನುದೇವತೆಗಳಿಗೂ ಲಿಂಕ್ ಇದೆ, ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ವಿಷ್ಣುನೇ ಪರಮಾತ್ಮ ಎಲ್ಲವೂ ಆಗಿದ್ರು ಬೇರೆ ದೇವತೆಗಳಿಗೆ ಪೂಜೆ ಮಾಡೋದಕ್ಕೆ ನಾನೇ ಪ್ರೇರಣೆ ಕೊಡೋದು ಅನ್ನೋದನ್ನು ಹೇಳ್ತಾನೆ ಪರಮಾತ್ಮ.